ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್. ವ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ. ಈ ವ್ಲಾಗ್ ಬಂದು ನವೆಂಬರ್ 19ನೇ ತಾರೀಕು ಮಂಗಳವಾರ ನೈಟ್ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಮಾಡೋ ಉದ್ದೇಶ ಏನಂದರೆ, ನಾವು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸೊ ಏನಪ್ಪ ಸ್ಪೆಷಲ್ ಅಂತ ಹೇಳಕ್ಕೆ ಬಂದರೆ, ನಮ್ಮ ಒಂದು 8ನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಮಂತ್ರಾಲಯ ದರ್ಶನ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ, ರಾಯರ ಆಶೀರ್ವಾದ ತಗೊಳ್ಳೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾವು ಈವ್ನಿಂಗ್ 8:50ಗೆ ನಮಗೆ ಟ್ರೈನ್ ಇತ್ತು. ಸೊ ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಮುಂಚೆನೇ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿಬಿಡ್ತೀವಿ. ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳಿರೋದ್ರಿಂದ ನಾವು ಎಮರ್ಜೆನ್ಸಿ ಆಗಿ ಹೋಗ್ಲಿಕ್ಕೆ ಆಗಲ್ಲ. ಏನೋ ಒಬ್ಬರು ಬ್ಯಾಚುಲರ್ ಆಗಿದ್ದರೆ ಓಡಿ ಹೋಗಿ ಟ್ರೈನಲ್ಲಿ ಇಟ್ಕೊಳ್ಬೋದು. ಬಟ್ ಮಕ್ಕಳು ಮತ್ತು ವಯಸ್ಸಾದವರಿದ್ದರೆ ಸೊ ನಾನು ಸಜೆಸ್ಟ್ ಮಾಡ್ತೀನಿ, ಒಂದು ಹಾಫ್ ಆನ್ ಅವರ್ ಮುಂಚೆ ಆದರೂ ಅಲ್ಲಿರೋಕ್ಕೆ ಟ್ರೈ ಮಾಡಿ ಅಂತ. ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವೆಲ್ಲರೂ ರೆಗ್ಯುಲರ್ ಆಗಿ ರೀಲ್ಸ್ ಎಲ್ಲ ನೋಡೇ ಇರ್ತೀರ ಎಂತೆಂಥ ಅನಾಹುತಗಳೆಲ್ಲ ಆಗುತ್ತೆ ಅಂತ. ಸೊ ಅದರಿಂದ ಒಂದು ಜಸ್ಟ್ ಸಜೆಷನ್ ಅಷ್ಟೇ. ಸೊ ನಾವು ಕೂಡ ಬೇಗನೆ ಸ್ಟೇಷನ್ಗೆ ರೀಚ್ ಆಗಿಬಿಟ್ವಿ. ಸೊ ಆಲ್ಮೋಸ್ಟ್ ನಾವು 8:20 ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿಂದ ನಾವು ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆಗ್ತಾ ಇರೋ ವಿಡಿಯೋ ಇದು. ಸೊ ನನ್ನ ಮಕ್ಕಳು ತುಂಬ ಹ್ಯಾಪಿ. ಅವ್ರು ಟ್ರಾವೆಲ್ ಅಂದರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಹ್ಯಾಪಿಯಾಗಿರುತ್ತೆ. ಟ್ರೈನ್ ಟಿಕೆಟ್ಸ್ ನಾವು 1.5 ಮಂತ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬುಕ್ ಮಾಡಿದ್ವಿ. ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಟ್ರೈನ್ ಟಿಕೆಟ್ ಸಿಗೋದು ತುಂಬ ಕಷ್ಟ, ವೇಟಿಂಗ್ ಲಿಸ್ಟ್ ಬಂದುಬಿಡುತ್ತೆ ಹತ್ತತ್ರ ಬುಕ್ ಮಾಡಿದ್ರೆ. ಅದರೊಂದು ರೀಸನಿಂದ ನಾವು ಪ್ರತಿ ಸಲನೂ 1 ಮಂತ್ ಮುಂಚೆ ಅಥವಾ 1.5 ಮಂತ್ ಮುಂಚೆನೇ ಪ್ಲ್ಯಾನ್ ಅಂತ ಮಾಡ್ಕೊಂಡು ಬಿಡ್ತೀವಿ. ಈಗ ನನ್ನ ದೊಡ್ಡ ಮಗನಿಗೆ 6 ಇಯರ್ಸ್ ಅಬೋ ಆಗಿರೋದ್ರಿಂದ ಅವನಿಗೂ ಕೂಡ ಟಿಕೆಟ್ ತೊಗೊಳ್ಬೇಕಾಗುತ್ತೆ. ಸೊ ನಾನು ನೈಟ್ಗೆ ಡಿನ್ನರ್ನ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ, ಚಪಾತಿ ಮತ್ತು ಟೊಮೆಟೊ ಗೊಜ್ಜು. ಸೊ ಆದಷ್ಟು ಟ್ರೈನ್ ಟ್ರಾವೆಲ್ ಮಾಡೋರು ಮಸಾಲ ಐಟಮ್ಸ್ನ ರೆಡ್ಯೂಸ್ ಮಾಡಿ ಮತ್ತು ಹುಳಿ, ಚಿತ್ರಾನ್ನ ಇದೆಲ್ಲ ರೆಡ್ಯೂಸ್ ಮಾಡಿ. ಯಾಕಂದರೆ ಮಕ್ಕಳು ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಅದೊಂದು ಸಜೆಷನ್. ಸೊ ತುಂಬ ನಿಮಗೆ ಹ್ಯಾಪಿಯಾಗಿದೆ ನಿಮಗೆಲ್ಲ ಶೇರ್ ಮಾಡಲಿಕ್ಕೆ ಈ ಒಂದು ಒಕೇಶನ್ನ. ಸೊ ನಮ್ಮದು 8 ಇಯರ್ಸ್ ಆಯಿತು ಮದುವೆ ಆಗಿ. ಸೊ ತುಂಬ ಜನ ವಿಶ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್ ಅದಕ್ಕೆ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಸೊ ನಾವು 12:41 ವೇಕಪ್ ಆಗಿದ್ದು. ಅದಾದಮೇಲೆ ನಾವು ಇಳಿಬೇಕಾಗಿದ್ದ ಟೈಮ್ ಬಂತು. ನಾನು ಎದ್ದು ಟೈಮ್ ನೋಡ್ಕೊಳ್ತಿದ್ದೆ. ನಾನಂತೂ ನಿದ್ದೆನೇ ಮಾಡಲಿಲ್ಲ. ಯಾಕಂದರೆ ಟ್ರೈನ್ ಅಂದ್ರೇ ಭಯ ಇರುತ್ತೆ. ಕೆಲವರು ಚಿನ್ನ ಹಾಕ್ಕೊಂಡು ಬಂದಿರ್ತಾರೆ. ನಾನು ಕೂಡ ಸ್ವಲ್ಪ ಚಿನ್ನ ವೇರ್ ಮಾಡಿದ್ದೆ, ಚೈನ್, ಮಂಗಲದ ಸರ ಎಲ್ಲ. ಅದರಿಂದ ನಾನು ಮಲ್ಕೊಳ್ದಿರೆ ಎದ್ದೇ ಇದ್ದೆ. ಹಸ್ಬೆಂಡ್ ಕೂಡ ಎದ್ದೇ ಇದ್ದರು. ಸೊ ಆಬ್ವಿಯಸ್ಲಿ ಟ್ರೈನ್ ಜರ್ನಿಯಲ್ಲಿ ಮಕ್ಕಳನ್ನ ನೋಡ್ತೀವಿ ಅಷ್ಟೇ, ನಾವಂತೂ ನಿದ್ದೆನೇ ಮಾಡಲ್ಲ. ಈ ಥರ ಯಾವ್ಯಾವ ಪೇರೆಂಟ್ಸ್ ಇದ್ದಾರೋ ಹೌದು ಅಂತ ಕಮೆಂಟ್ ಮಾಡಿ. ಸೊ ನನ್ನ ಮಕ್ಕಳು ಕೂಡ ಆ ಟೈಮ್ಗೆ ಎದ್ದರು. ಯಾವುದೇ ರೀತಿ ಅಳೋದು ಏನೂ ಮಾಡಿಲ್ಲ. ತುಂಬ ಶಾಂತವಾಗಿ ಎದ್ದು ಹೊರಗಡೆ ನಾವು ಟ್ರೈನಿಂದ ಆಚೆ ಬಂದ್ವಿ. ಆಲ್ಮೋಸ್ಟ್ 2:45 ಆಗಿತ್ತು ಟೈಮು. ಸೊ ಅವರು ಕೂಡ ನಿದ್ದೆ ಮೂಡಲ್ಲಿದ್ದಾರೆ. ಸ್ವಲ್ಪ ಆಕ್ಟಿವ್ನೆಸ್ ಕಡಿಮೆ ಕಾಣಿಸ್ತಿದೆ ನಿಮಗೆ. ಸೊ ನೋಡ್ಬೋದು ಟೈಮ್ ಇವಾಗ 2:51 ಆಗಿದೆ. ಸೊ ನಮ್ಮ ಒಂದು ಮಂತ್ರಾಲಯ ಜರ್ನಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಈ ಥರ ನನ್ನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ನ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಒಂದು ಸಣ್ಣ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಮಂತ್ರಾಲಯ ಟ್ರೈನ್ ಆಚೆ ಬಂದರೆ ನಾವು ಮಂತ್ರಾಲಯಕ್ಕೆ ಅಲ್ಲಿಂದ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಒಂದು 20-30 ನಿಮಿಷ ಆಟೋದಲ್ಲಿ ಟ್ರಾವೆಲ್ ಇರುತ್ತೆ. ನಿಮಗೆ ಟ್ಯಾಕ್ಸಿಗಳು ಕೂಡ ಸಿಗುತ್ತೆ. ದುಡ್ಡು ಜಾಸ್ತಿ ಇರೋರು ಟ್ಯಾಕ್ಸಿಯಲ್ಲಿ ಹೋಗ್ಬೋದು. ದುಡ್ಡು ಕಡಿಮೆ ಇರೋರು ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಡೆಫಿನೆಟ್ಲಿ ಆಟೋನ ಚೂಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು 4 ಮಂತ್ಸ್ ಬ್ಯಾಕ್ ಮಂತ್ರಾಲಯಕ್ಕೆ ವಿಸಿಟ್ ಮಾಡಬೇಕಾದ್ರೆ ನಮಗೆ ನನ್ನ ಫ್ಯಾಮಿಲಿ ಒಬ್ಬರು ಪರ್ಸನ್ನಿಂದ ನನಗೆ ಒಬ್ಬ ಆಟೋ ಡ್ರೈವರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದರು. ಅವರು ನಮಗೆ ಏನು ಹೆಲ್ಪ್ ಮಾಡಿದ್ರಂದರೆ, ಮಂತ್ರಾಲಯದಲ್ಲಿ 1 ಡೇ ಬಿಫೋರೇ ರೂಮ್ ಅಂತ ಬುಕ್ಕಿಂಗ್ ಮಾಡಿಕೊಡ್ತಾರೆ. ಅದೊಂದು ಹೆಲ್ಪ್ ಮಾಡಿದರು. ಸೊ ಬಿಕಾಸ್ ರೂಮ್ ಸಿಗೋದು ಕಷ್ಟನೇ, ಅದು ವೀಕೆಂಡ್ಸಲ್ಲಿ. ವೀಕ್ಡೇಸಲ್ಲೆಲ್ಲ ನಿಮಗೆ ಸುಲಭವಾಗಿ ರೂಮ್ ಸಿಗುತ್ತೆ. ಸೊ ನಮಗೇನಾಯಿತು, ಆಟೋ ಡ್ರೈವರ್ ಫೋನ್ ಪಿಕ್ ಮಾಡಿಲ್ಲ. ತುಂಬ ಸಲ ಫೋನ್ ಮಾಡಿದ್ವಿ, ಮಲಗಿದ್ರು ಅಂತ ಹೇಳಿದ್ರು. ಅದಾದಮೇಲೆ ನಾವೇ ಶೇರ್ ಆಟೋದಲ್ಲಿ ಬಂದುಬಿಟ್ವಿ. ಶೇರ್ ಆಟೋದಲ್ಲಿ ಬಂದರೆ ನಿಮಗೆ ಒಬ್ಬರಿಗೆ 50 ರೂಪಾಯಿ ತೊಗೊಳ್ತಾರೆ. ಸೊ ನಾವು ಹಾಗೆ ಅಂದ್ಕೊಂಡು ಬಂದುಬಿಟ್ವಿ. ಸೊ ನೀವು ಇಂಡಿವಿಜುವಲ್ ಆಗಿ ಆಟೋದಲ್ಲಿ ಹೋಗ್ಬೇಕಂದ್ರೆ 400-500 ರೂಪಾಯಿ ಕೇಳ್ತಾರೆ. ಸೊ ನಾವು ಪರವಾಗಿಲ್ಲ ಬಿಡು, ಶೇರ್ ಬೇಡ, ಶೇರಲ್ಲೇ ಬಂದುಬಿಡೋಣ ಅಂತ ಅಂದ್ಕೊಂಡು ಬಂದುಬಿಟ್ರೆ. ಆಮೇಲೆ ಫೋನ್ ಮಾಡಿದ್ರು, ನಾನು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಸೊ ಮತ್ತೆ ಅವರು ರೂಮ್ ಕೀ ಅವ್ರ ಹತ್ರನೇ ಇರೋದ್ರಿಂದ ಕಾರಣ ನಾವು ರೂಮ್ಗೆ ಏನು ವೆಯ್ಟ್ ಮಾಡಲಿಲ್ಲ. ಬಂದಿದ ತಕ್ಷಣವೇ ರೂಮ್ ಸಿಕ್ತು. ಸೊ ನೋಡ್ಬೋದು 3 ಗಂಟೆಗೆಲ್ಲ ನಮ್ಗೆ ರೂಮ್ ಸಿಕ್ಕಿದೆ. ಮಂತ್ರಾಲಯದಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಈ ಟೈಮ್ ಅಂತ ಇರುತ್ತೆ, ಆವಾಗೇ ನೀವು ರೂಮ್ ತೊಗೊಳಕ್ಕಾಗೋದು. ಸೊ ಈ ಇಶ್ಯೂ ನಾನು ಆಲ್ರೆಡಿ
ಲಾಸ್ಟ್ ಬ್ಲಾಗಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಮಗೂ ರೂಮ್ ಕೂಡ ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ನಾವು ಇದೇ ರೂಮ್ ಅಂತ ಕೊಡಿ ಅಂತ ಏನು ಕೇಳಿರಲಿಲ್ಲ, ಅವರು ಅಲ್ಲಿರೋ ಒಂದು ಅಟೆಂಡರಿಂದ ರೂಮ್ನ ಬುಕ್ ಮಾಡಿಸಿದ್ರು. ಸೊ ನೋಡ್ಬೋದು ನೀವು ಇಲ್ಲಿ ನಮಗೆ 3 ಬೆಡ್ಸ್ ಇತ್ತು, ಅಂದರೆ 1 ಡಬಲ್ ಬೆಡ್ 1 ಸಿಂಗಲ್ ಕಾಟ್ ಬೆಡ್ ಇತ್ತು. ಸೊ ತುಂಬ ಕ್ಲೀನಾಗೇ ಇತ್ತು ರೂಮೆಲ್ಲ. ಏನಂದರೆ ಯಾವಾಗಲೂ ಸೊಳ್ಳೆದು ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗಿ, ಮಕ್ಕಳಿರೋದ್ರಿಂದ ಅದೊಂದಷ್ಟೇ ಬೆಡ್ಶೀಟ್ಸ್ ಎಲ್ಲ ಕ್ಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾವು ಸ್ವಲ್ಪ ಹೊತ್ತು ಮಾರ್ನಿಂಗೆ ಮಲಗಿಬಿಟ್ವಿ, ಎದ್ದಿದ್ದು 7 ಗಂಟೆಗೆ ಎದ್ದು 8:30 9 ಗಂಟೆಗೆಲ್ಲ ರೆಡಿ ಆದ್ವಿ. ಸೊ ಇದು ನನ್ನ ಆ್ಯನಿವರ್ಸರಿ ಅಟ್ಟೈರ್. ಸೊ ಯಾವಾಗೂ ಸ್ಯಾರಿ ಉಟ್ಕೊಳ್ತಾ ಇದ್ದೆ, ಬಟ್ ಇವಾಗ ನಂಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರ್ಲಿಲ್ಲ ಸ್ಯಾರಿ. ಸೊ ಅದರಿಂದ ನಾನು ಡ್ರೆಸ್ಸೇ ತೊಗೊಂಡೆ ಈ ವರ್ಷವೂ. ಆ್ಯಂಡ್ ಡ್ರೆಸ್ಸು ತುಂಬ ಹೆಲ್ಪ್ ಆಗುತ್ತೆ ನಮಗೆಲ್ಲಾದರೂ ಹೋಗಲಿಕ್ಕೆ ಬರಲಿಕ್ಕೆಲ್ಲ, ಅದೊಂದೇ ರೀಸನಿಂದ. ಬಟ್ ನಾನು ಸ್ಯಾರಿ ಅಂದರೆ ತುಂಬ ಇಷ್ಟನೇ. ಎಷ್ಟು ಸ್ಯಾರಿ ತೆಗೆದಿಟ್ರೂ ಅದನ್ನು ನಾನು ಯೂಸೇ ಮಾಡಿದಿರ ಹಾಗೆ ಇಡ್ತಿದ್ದೆ. ಅದರಿಂದ ನನಗೆ ಸ್ಯಾರಿ ತೊಗೊಳಕ್ಕೆ ಬೇಡ ಅಂತ ಈ ಸಲ ನಾನು ಟ್ರೆಂಡ್ಸಲ್ಲಿ ಈ ಒಂದು ಅಟೈರ್ನ ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಾವು ಉಳ್ಕೊಂಡಿರೋ ಹೋಟೆಲ್ ಇದು. ಸೊ ನಿಮಗೆ ದೇವಸ್ಥಾನ ಹೋಟೆಲ್ಲೇ ನಾನು ರೆಕಮೆಂಡ್ ಮಾಡ್ತೀನಿ, ಯಾಕಂದರೆ ನೀವು ಹೊರಗಡೆ ಎಲ್ಲ 2,000ದಿಂದ 3,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಯಾಕೆ ಅಷ್ಟು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತೀರಾ ಜಸ್ಟ್ ಒಂದು ನೈಟ್ ಸ್ಟೇ ಮಾಡ್ಲಿಕ್ಕಂತ ನನ್ನ ಉದ್ದೇಶ. ಆಮೇಲೆ ಅಲ್ಲೇಯಿಂದ ಮುಂದೆ ಬಂದರೆ ನಿಮ್ಮ ಮೇನ್ ರೋಡಲ್ಲಿ ರೈಟ್ ಸೈಡಲ್ಲಿ ಮಂತ್ರಾಲಯಕ್ಕೆ ಬರೋ ರೂಟಲ್ಲಿ ರೈಟ್ ಸೈಡಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಇರುತ್ತೆ. ಸೊ ನೀವು ಇಲ್ಲಿ ಟಿಫನ್ ಕೂಡ ಮಾಡ್ಬೋದು, ಮಧ್ಯಾಹ್ನ ಊಟನೂ ಸಿಗುತ್ತೆ, ನೈಟು ಡಿನ್ನರ್ ಬಫೆಟ್ ಸಿಸ್ಟಮ್ಸ್ ಕೂಡ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಹೋಟೆಲ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಎಲ್ಲ ಬೇಕಾದ್ರೆ ನನಗೆ ವಾಟ್ಸಪ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಅಲ್ಲಿಂದ ನಾವು ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿರೋ ಸೆಕ್ಯೂರಿಟಿ ನನಗೆ ಆಗ್ಬಿಟ್ಟಿದ್ರು ಲಾಸ್ಟ್ ಟೈಮ್ ಬಂದಾಗ. ಜಸ್ಟ್ 4 ಮಂತ್ಸ್ ಬ್ಯಾಗೆ ಬಂದಿದ್ದು. ನನ್ನ ಮಕ್ಕಳನ್ನ ರೆಕಗ್ನೈಸ್ ಮಾಡಿ ಲಾಸ್ಟ್ ಟೈಮ್ ಅವರು ನಾಯಿನ ತೋರಿಸಿದ್ರು, ಈ ಸಲ ಅವರು ರ್ಯಾಬಿಟ್ನ ತೋರಿಸಿದ್ರು. ಮೊಲಗಳೆಲ್ಲ ತುಂಬ ಕ್ಯೂಟ್ ಆಗಿತ್ತು, ಚೆನ್ನಾಗಿತ್ತು. ఫుల్ అట్లా ఎత్తుకొని తింటావు బాగా. దాన్ని వేస్తారా ఇడ వేస్ట్ వస్తాయి. ಕಾಕ ನಿಲ್ಲೋಡ. ಸೊ ಹೀಗೆ ನನ್ನ ಮಕ್ಕಳು ಟೈಮ್ ಸ್ಪೆಂಡ್ ಮಾಡಿದ್ರು. ಅದಾದಮೇಲೆ ಇನ್ನು ದರ್ಶನಕ್ಕೆ ಹೋಗೋಣ, ಇನ್ನು ಟೈಮ್ ಆಗ್ತಿದೆ ಅಂತ ಅಂದ್ಕೊಂಡು ದರ್ಶನಕ್ಕೆ ಹೊರಟ್ವಿ. ಊರಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ಥರ ಯಾರ್ಯಾರಿಗೆ ಅನಿಸಿದೆ ಒಂದು ಸಲ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ತಿರೋದು ದೇವಸ್ಥಾನಕ್ಕೆ ಹೋಗೋ ರೂಟ್ ಅಂತ. ನಿಮ್ಗೆ ತುಂಬ ಕಡೆಯಿಂದ ಎಂಟ್ರೆನ್ಸ್ ಇರುತ್ತೆ. ಸೊ ನಾವಿಲ್ಲಿ ಊಟದ ಇದರಿಂದ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ ಸೈಡಿಂದ. ಸೊ ಇಲ್ಲಿ ನೋಡ್ಬೋದು ಮೈನ್ ಎಂಟ್ರೆನ್ಸ್ ಆಫ್ ದ ಟೆಂಪಲ್ ಅಂತಲೇ ಹೇಳ್ಬೋದು. ರಾಯರ ಒಂದು ದೇವಸ್ಥಾನಕ್ಕೆ ಬರೋದು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದು, ನಿಜ. ಅದು ರಾಯರೇ ನಮ್ಮನ್ನು ಕರೆಸ್ಕೋಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸೊ ನಾವು ಅದೇ ಒಂದು ಮೆಂಟಾಲಿಟಿನೇ. ಯಾಕಂದರೆ ನಮ್ಮನ್ನು ತುಂಬ ಜನ ಕೇಳಿದ್ದಾರೆ, ಏನು ನೀವು ನೆನೆಸ್ಕೊಂಡಾಗೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಾ, ನಾವು ಎಷ್ಟು ವರ್ಷ ಹೋಗ್ಬೇಕಂದ್ರೂ ಹೋಗೋಕ್ಕಾಗ್ತಿಲ್ಲ ಅಂತ. ಆ ಮಾತು ಕೇಳಿದಾಗ ನನಗೆ ನಿಜಾನೇ ಒಂಥರ ಹ್ಯಾಪಿ ಫೀಲ್ ಆಗುತ್ತೆ. ಯಾಕಂದರೆ ನಾವು ನಿಜವಾಗ್ಲೂ ತುಂಬ ಜನ ಆ ಥರ ಸ್ಟ್ರಗಲ್ ಮಾಡ್ತಾರೆ ಮಂತ್ರಾಲಯಕ್ಕೆ ಬರೋಕ್ಕೆ. ದುಡ್ಡಿರೋದು ಇಲ್ಲದೇ ಇರೋ ಪ್ರಶ್ನೆ ಅಲ್ಲ. ಸೊ ನಮಗೆ ಅಲ್ಲಿಗೆ ಹೋಗ್ಬೇಕಂತ ಇದ್ದರೆ ನಿಜವಾಗ್ಲೂ ಹೋಗ್ತೀವಿ ಅಂತಲೇ ಅನಿಸುತ್ತೆ. ಸೊ ರೀಸೆಂಟಾಗಿ ರಾಯರ ಆರಾಧನೆ ನಡೀತಲ್ಲ, ಸೊ ಅದರಿಂದ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಆಗಿ ಮಾಡಿದ್ದಾರೆ, ಅದನ್ನು ನೀವು ನೋಡ್ಬೋದು. ಸೊ ಅದಾದಮೇಲೆ ನಾನು ಪ್ರೀವಿಯಸ್ ಆಗಿ ಹೋಟೆಲಲ್ಲೇ ಒಂದು ವಿಡಿಯೋ ತೊಗೊಂಡೆ, ಅದನ್ನೇ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನಮ್ಮ ಹೆಂಗಸರಿಗೆ ಎಲ್ಲ ಒಂದು ನೇಚರ್ ಏನಾದರೂ ಒಂದು ಸಿಕ್ಬಿಟ್ರೆ ನಾವು ಬಿಡೋದೇ ಇಲ್ಲ. ನೀವು ಅದೇ ರೀತಿ ಇದ್ದರೆ ಕಮೆಂಟ್ ಮಾಡಿ. ನಾನು ಅದೇ ರೀತಿಯೇ, ಅದು ನಮ್ಮ ಹೆಂಗಸರ ನೇಚರ್ ಅಂತಲೇ ಹೇಳ್ಬೋದು. ಅದಿಲ್ಲದೆ ಇದ್ದರೆ ಅದು ಯಾವ ಥರ ಹೇಳಿ, ಯಾಕಂದರೆ ನಾವು ಅಟ್ರಾಕ್ಟ್ ಆಗಿಬಿಡ್ತೀವಿ ಆ ಟೈಮ್ಗೆ ನಾವು ಫೋಟೋ ವಿಡಿಯೋ ತೊಗೊಳ್ಳೋದು ತಪ್ಪೇ ಇಲ್ಲ ಅಂತ ನನ್ನ ಒಪಿನಿಯನ್. ಸೊ ನಾನು ಆದಮೇಲೆ ಫಸ್ಟು ತುಂಗಾ ನದಿಗೆ ಹೋಗಿ ಅವತ್ತು ದೀಪ ಹಚ್ಚಿ ನಾನು ಪೂಜೆ ಕೊಟ್ಟು ಅದಾದಮೇಲೆ ರಾಯರ ದರ್ಶನ ಮಾಡೋಕ್ಕೆ ಯಾವಾಗಲೂ ಹೋಗೋ ವಾಡಿಕೆ. ನದಿಯಲ್ಲಿ ಸ್ನಾನ ಮಾಡೋದೆಲ್ಲ ಹಾಗೆ ಅಂದ್ಕೊಂಡ್ವಿ. ಆದರೆ ಮಕ್ಕಳು ಅಷ್ಟು ಬೇಗ ಎದ್ದು ಯಾಕೆ ಕೋಲ್ಡ್, ಮತ್ತು 1 ಡೇ ಲೀವ್ ಹಾಕಿರೋದ್ರಿಂದ ಮತ್ತೆ ಏನಾದರೂ ನೀರಲ್ಲಿ ಆಡಿ ಕೋಲ್ಡ್ ಆಗಿ ಯಾಕೆ ಅಂತ ನಾವು ನೀರಲ್ಲಿ ಬಿಡಲಿಲ್ಲ. ಅದಾದಮೇಲೆ ಬಂದಿದ ತಕ್ಷಣವೇ
ಅಲ್ಲಿರೋ ಒಬ್ಬರು ತೆಪ್ಪ ಓಡಿಸೋರು ಹೇಳಿದ್ರು, ನೀವು ನದಿ ಇಲ್ಲಿಂದನೇ ಬಿಟ್ಟರೆ ಇಲ್ಲೇ ದೀಪ ಆರೋಗ್ಬಿಡುತ್ತೆ, ನದಿ ಸ್ವಲ್ಪ ದೂರ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ದೀಪ ಹಚ್ಚಿ ಬಿಡಿ, ಸ್ವಲ್ಪ ಹೊತ್ತು ಹುರಿಯುತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ತೆಪ್ಪದಲ್ಲಿ ಇದು ತುಂಬ ಸಲ ಆಲ್ಮೋಸ್ಟ್ ಒಂದು 4ನೇ ಸಲ ಅನಿಸುತ್ತೆ ನಾವು ಮಂತ್ರಾಲಯದ ತೆಪ್ಪದಲ್ಲಿ ಹೋಗ್ತಿರೋದು. ನೀರು ಕೂಡ ನೀವು ನೋಡ್ಬೋದು ಎಷ್ಟು ಕಡಿಮೆ ಇದೆ ಅಂತ. ತುಂಬ ಚೆನ್ನಾಗಿತ್ತು, ಮಕ್ಕಳೆಲ್ಲ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು ನೀರೆಲ್ಲ. ಮತ್ತು ಸ್ವಲ್ಪ ಸೇಫ್ಟಿ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು, ನೋಡ್ಕೊ ಅಂತೆಲ್ಲ. ಸೊ ನಾವು ತೆಪ್ಪದಲ್ಲಿ ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಒಂದು ದಂಡೆ ಮೇಲೆ ಒಬ್ಬರು ಒಂದು ಫ್ಯಾಮಿಲಿ ಅಲ್ಲೇ ತೆಪ್ಪದಿಂದ ಇಳ್ಕೊಂಡು ಅಲ್ಲಿ ದೀಪದೆಲ್ಲ ರೆಡಿ ಮಾಡಿಕೊಂಡು ಹಚ್ಚಿ ಬಿಡ್ತಾಯಿದ್ರು. ಅವ್ರ ಮನೆಯಿಂದನೇ ಪ್ರಿಪೇರ್ ಮಾಡಿದ್ರು ಏನೋ ಗೊತ್ತಿಲ್ಲ. ಸ್ವಲ್ಪ ಹೆಂಗಸರು ಕಾರ್ತಿಕ ಮಾಸ ಆಗಿರೋದ್ರಿಂದ ಅವ್ರು ಅಲ್ಲೇ ದೀಪನ ಹಚ್ಚಿ ಬಿಡೋ ಥರ ಮಾಡ್ತಿದ್ರು. ಸೊ ನಾನು ಅಂದ್ಕೊಂಡೆ ಕೆಲವರು ಅವರು ಅವಾಗಿಂದ ಪಾಲಿಸ್ಕೊಂಡ್ಬಂದಿರೋ ಒಂದಿದು ಅಂತಲೇ ಅಂದ್ಕೊಂಡೆ. ಸೊ ನೋಡ್ಬೋದು ಇಲ್ಲಿ ನೀರು ಕೂಡ ತುಂಬ ಕಡಿಮೆನೇ ಇತ್ತು. ಸೊ ನಾನು ಕೂಡ ಮದುವೆ ದಿನ ಒಂದು ಸಂಕಲ್ಪ, ದೇವರು ನಮಗೆ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಅನ್ನೋ ಒಂದು ಖುಷಿನೂ ಇದೆ. ನನ್ನ ಎಲ್ಲ ಕಷ್ಟದಲ್ಲೂ ಸುಖದಲ್ಲೂ ದೇವರು ನನ್ನ ಜೊತೆಗಿದ್ದಾರೆ ಅನ್ನೋದು ನಂಬಿಕೆನೂ ನನಗಿದೆ. ಇಲ್ಲಿವರೆಗೂ ಆ ನಂಬಿಕೆಯಿಂದನೇ ನಾನು ಕೂಡ ಬದುಕ್ತಾನೆ ಇದ್ದೀನಿ. ಬಿಕಾಸ್ ಎಲ್ಲರ ಲೈಫಲ್ಲೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ಪ್ರಯತ್ನಗಳನ್ನ ನಾವೇ ಮಾಡಬೇಕು ಅಂತ ನಾನೊಂದು ನನ್ನ ಒಪಿನಿಯನ್ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಪ್ರತಿಯೊಬ್ಬರು ಈಗ ಏನಾಗಿದೆ ಅಂದರೆ ದೇವರ ಒಂದು ಇದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗೆ ತುಂಬ ಇನ್ಫ್ಲುಯೆನ್ಸರ್ಸ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ ದೇವರು ಹೂ ಕೊಟ್ಟರು, ದೇವರು ಅದು ಕೊಟ್ಟರು, ಇದು ಕೊಟ್ಟರು ಅಂತ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಿಜವಾಗ್ಲೂ ಅಪೋಸ್ ಮಾಡ್ತೀನಿ. ಎಲ್ಲ ರಾಯರಿಗೆ ನಾವೆಲ್ಲರೂ ಮಕ್ಕಳೇನೆ, ಅವರು ಸ್ಪೆಷಲ್ ಮಕ್ಕಳೇನಲ್ಲ. ಅದು ನಾನು ನಂಬ್ತೀನಿ. ಸೊ ಕೆಲವರು ಇನ್ಫ್ಲುಯೆನ್ಸರ್ ಅದನ್ನೇ ಮಾಡ್ತಿದ್ದಾರೆ. ನಿಮ್ಗೆ ಆ ಥರ ಯಾರಾದರೂ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ದೇವರ ಹೆಸರು ಹೇಳ್ಕೊಂಡು ತುಂಬಾ ನಡೀತಿದೆ ಈ ಕಾಲದಲ್ಲಿ. ಅದರಲ್ಲಿ ನೀವು ಸಿಂಪಲಾಗಿ ಈ ಥರ ಇನ್ಫ್ಲುಯೆನ್ಸ್ ಯಾಕೆ ಆಗ್ತೀರಾ? ನಿಮ್ಮ ಒಂದು ಬೇಡಿಕೆಗಳನ್ನ ಡೈರೆಕ್ಟಾಗಿ ಹೋಗಿ ದೇವ್ರಿಗೆ ತಿಳಿಸಿ. ಇನ್ನೊಬ್ಬರು ಮನೆಗೆ ಹೋಗಿ ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ, ಸೊಲ್ಯೂಷನ್ ಅಲ್ಲೇ ಇರುತ್ತೆ. ಯಾರೊಬ್ಬರು ಏನೋ ಹೇಳಿದ್ರು ವಿಡಿಯೋದಲ್ಲಿ ಅವ್ರು ಫೇಮಸ್ ಆಗೋಕ್ಕೆ ಮಾಡ್ತಿದ್ದಾರೆ ಅಂತ ನೀವು ಅವ್ರನ್ನ ಹೋಗಿ ಮೀಟ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಅವ್ರ ಮುಖಾಂತರ ಯಾಕೆ ನೀವೇ ಹೇಳಿದ್ರೆ ದೇವ್ರಿಗೆ ಕೇಳಿಸಲ್ವಾ? ಅವ್ರು ಹೇಳಿದ್ರೆ ನಾನು ಕೇಳಿಸೋದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕೆಟ್ಟವನು ಒಳ್ಳೆಯವನು ಇದ್ದೇ ಇರ್ತಾನೆ. ಸೊ ನಾನು ಕೂಡ ಅದನ್ನೇ ನಂಬ್ತೀನಿ. ಪ್ರತಿಯೊಬ್ಬ ಮನುಷ್ಯನು ಅದನ್ನೇ ಮಾಡ್ತಾ ಬರ್ತಾನೆ. ಓಕೆ, ಸೊ ನೀವು ಕೆಟ್ಟವರು ಅದಕ್ಕೆ ನಿಮಗೆ ದೇವ್ರು ಬರಲ್ಲ, ಅವ್ರು ಒಳ್ಳೆಯವರು ಅವ್ರಿಗೆ ಮಾತ್ರ ದೇವ್ರು ಬರ್ತಾರೆ ಅಂತ ನಂಬಲೇಬೇಡಿ. ಸೊ ನಾನು ಹೇಳೋದೇನೆಂದರೆ, ಇವಾಗ ತುಂಬ ಇನ್ಫ್ಲುಯೆನ್ಸರ್ ಈ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಮಾಡ್ಕೊಳ್ಳಿ. ನಿಮ್ಮ ನಂಬಿಕೆಗಳನ್ನ ಡೈರೆಕ್ಟಾಗಿ ದೇವ್ರ ಹತ್ರ ಇಡಿ. ದೇವರೇ ನಿಮಗೆ ಎಲ್ಲ ರೀತಿ ಆಶೀರ್ವಾದ ಮಾಡ್ತಾರೆ. ಅದೊಂದನ್ನು ನಾನು ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ. ದೇವರು ನನಗೆ ವರ ಕೊಟ್ಟರು ಆ ಥರ ಸಿಲ್ಲಿ ರಿಸಲ್ಟ್ಸ್ನ ನಾನು ಕೊಡಲ್ಲ. ದೇವರು ಎಲ್ಲರಿಗೂ ದೇವರೇನೆ, ಅವರಿಗೆ ಎಲ್ಲರೂ ಒಂದೇನೆ, ಆಯಿತಾ? ಅದೊಂದನ್ನು ನೀವು ನಂಬಿ ಅಷ್ಟೇ. ಸುಮ್ಮನೆ ಬೇರೆ ಯಾರೋ ಹೇಳಿದ್ರೆ ಇನ್ಫ್ಲುಯೆನ್ಸ್ ಆಗಬೇಡಿ. ನಾವು ತೆಪ್ಪದಲ್ಲಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ವಿ. ಆವಾಗ ನನ್ನ ಮಗ ಈ ಥರ ತಾಯ್ತ ತೊಗೋಬೇಕು ಅಂತ ಹೇಳ್ದ. ನಾನೇನೋ ಅವನಿಗೆ ತೊಗೊಳ್ತಿದ್ದಾನೆ ಅಂದರೆ ಅವ್ನು ನೋಡಿದ್ರೆ, ಅಮ್ಮ ನನಗೆ ಆಲ್ರೆಡಿ ಇದೆ, ತಮ್ಮನಿಗೆ ಹಾಕ್ತೀನಿ ಅಂತ ತಮ್ಮನಿಗೆ ಹಾಕ್ತಿದ್ದಾನೆ. ಚಿಕ್ಕ ಮಕ್ಕಳಿಗೆ ಈ ಏಜಲ್ಲೇ ಇಷ್ಟು ಮೆಚುರಿಟಿ ಲೆವೆಲ್ ಇದ್ದಾರೆ ಅಂದರೆ ತಿಳ್ಕೊಬೋದು. ಸೊ ನನ್ನ ಮಕ್ಕಳು ಹೀಗೆ ಯಾವಾಗೂ ಇರಬೇಕಂತ ನಾನು ಬಯಸ್ತೀನಿ ಒಂದು ತಾಯಿಯಾಗಿ. ಸೊ ನಾವು ಅದಾದಮೇಲೆ ಟೆಂಪಲ್ಗೆ ವಿಸಿಟ್ ಕೊಟ್ವಿ. ಸೊ ಆ್ಯಕ್ಚುಲಿ ನಿಮಗೆ ಫಸ್ಟು ರಾಯರ ಒಂದು ದರ್ಶನ ಮುಂಚೆ ನಾವು ಮಂಚಾಲಮ್ಮ ದರ್ಶನ ಮಾಡ್ಕೋಬೇಕಾಗತ್ತೆ. ಸೊ ನೀವು ಹೊರಗಡೆಯಿಂದನೇ ಮಂಚಾಲಮ್ಮನ ನೋಡ್ಬೋದು. ಬಟ್ ನಾವು ಯಾವತ್ತೂ ಅಷ್ಟೇ ಒಳಗಡೆಯಿಂದ ಅಮ್ಮನ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಅಮ್ಮನಿಗೆ ಆರತಿ ಕೊಡ್ತೀವಿ. ಏನಂದರೆ ಅಲ್ಲಿ ಸ್ವಲ್ಪ ಒಂದು 50 ರೂಪಾಯಿ 10 ರೂಪಾಯಿ ಆ ಥರ ದುಡ್ಡು ಇಡಬೇಕು, ಆವಾಗ ಆರತಿ ಕೊಡೋಕ್ಕೆ ಬಿಡ್ತಾರೆ. ಸೊ ನಾವು ಅದೇ ಥರನೇ ಹೋಗಿ ಆರತಿ ಎಲ್ಲ ಬೆಳಗ್ಗೆ ಅಮ್ಮನ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ನಾವು ರಾಯರ ಆಶೀರ್ವಾದ ತೊಗೊಳಕ್ಕೆ ಹೋದ್ವಿ. ಏನಂದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಏನೋ ಮಾಡ್ತಿದ್ರು, ನೋಡ್ಬೋದು ನೀವಿಲ್ಲಿ. ಸೊ ಮಧ್ಯಾಹ್ನ ಆಗೋಗಿತ್ತು, ಆಲ್ಮೋಸ್ಟ್ 1:30 ಟೈಮ್ ಇತ್ತು. 2 ಗಂಟೆಗೆಲ್ಲ ಕ್ಲೋಸ್ ಅಂತಿದ್ರು ಟೆಂಪಲ್ ಯಾವಾಗಲೂ 2 ರಿಂದ 4 ಗಂಟೆ ಕ್ಲೋಸ್ ಇರುತ್ತಂತೆ. ಸೊ ನಾವೇನು ಮಾಡಿದ್ವಿ, ನಾವು ಪ್ರತಿ ವರ್ಷ ಸೇವೆ ಅನ್ನೋದು ಕೊಡ್ತೀವಿ ಯಾವಾಗ ಹೋದ್ರೂ ರಾಯರ ಸನ್ನಿಧಾನಕ್ಕೆ, ಯಾವ ರೀತಿ ಆದರೂ ಪರವಾಗಿಲ್ಲ. ನಾವು ಈ ಸಲ ಅನ್ನದಾನ ಸೇವೆನ ಕೊಟ್ವಿ. ಯಾಕಂದರೆ ದಾನದಲ್ಲೇ ಮಹಾದಾನ ಅನ್ನದಾನ ಅಂತಾರೆ, ಅದರಿಂದ. ಸೊ ಯಾರೋ VIP ಬರ್ತಿದ್ದಾರೆ ಅಂತ ನಮ್ಗಲ್ಲಿ ಇನ್ನೂ ಎಂಟ್ರಿ ಹಾಕಲಿಲ್ಲ. ಸೊ ಅದರಿಂದ ನಾವು ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು. ಅದರಿಂದ ಸ್ವಲ್ಪ ಚಿಕ್ಕ ಪುಟ್ಟ ಸಾಮಾನುಗಳನ್ನ ನಾನು ಪರ್ಚೇಸ್ ಮಾಡಿಕೊಳ್ಳೋ ಟೈಮ್ ಆಗೋಯಿತು. ಸೊ ಪರ್ಚೇಸ್ ಮಾಡ್ಕೊಂಡು ರಾಯರನ್ನ ದರ್ಶನ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನನೂ. ಸೊ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ, ಪ್ರಸಾದ ತೊಗೊಳ್ಳೋಣ ಅಂತ. 2 ಗಂಟೆ ಆಗಿರೋದ್ರಿಂದ ಪ್ರಸಾದನೂ ಸಿಕ್ಕಿಲ್ಲ. ಸೊ ನಮ್ಗೆ ಸ್ವಲ್ಪ ಬೇಜಾರೇ ಆಯಿತು. ಸರಿ, ಅದಾದಮೇಲೆ ನಾವು
ಸೊ ಬಿಚ್ಚಾಲ ಟೆಂಪಲ್ಗೆ ಹೋಗಿ ತಿನ್ನೋಣ ಅಂದರೆ ಅಲ್ಲೂ ಟೈಮ್ ಆಗೋಗಿತ್ತು ಅಂದರು. ಸೊ ಇಲ್ಲೇ ಏನಾದರೂ ಲಂಚ್ ಮಾಡ್ಕೊಳ್ಳಿ ಅಂದರು. ಮೀನ್ ವೆಲಾಗಿ ನನ್ನ ಮಕ್ಕಳಿಗೆ ಆಟ ಸಾಮಾನು ಕೊಡಿಸಿದ್ವಿ. ಎಲ್ಲರ ಮಕ್ಕಳಿಗೂ ಇದೆ ಅಲ್ವಾ, ಸೊ ಎಲ್ಲಿ ಹೋದ್ರೂ ಮಕ್ಕಳಿಗೆ ಆಟ ಸಾಮಾನು ಕೊಡಿಸೋದು ತಪ್ಪೋದೇ ಇಲ್ಲ. ಎಷ್ಟೇ ಮನೇಲಿ ಆಟ ಸಾಮಾನು ಇದ್ರೂ ಅವ್ರಿಗೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ. ನನ್ನ ಮಕ್ಕಳು ಅದೇನೆ, ಮಕ್ಕಳಂದ್ರೇ ಹಾಗೇನೆ. ಸೊ ನಾವು ಕೂಡ ಪ್ರತಿ ಸಲನೂ ಕೊಡಿಸ್ತಾನೆ ಇರ್ತೀವಿ. ನಾವು ಮಧ್ಯಾಹ್ನ ಇಲ್ಲೇ ಲಂಚ್ ಮಾಡಿಕೊಂಡು ಬೆಳಿಗ್ಗೆ ಎಲ್ಲಿ ಟಿಫನ್ ಮಾಡಿದ್ವಿ ಅಲ್ಲೇ ನಾವು ಲಂಚ್ ಸಹ ಮಾಡಿದ್ವಿ. ಲಂಚ್ ಮಾಡಿಕೊಂಡು ನಾವು ನೆಕ್ಸ್ಟು ಬಿಚ್ಚಾಲೆ ದೇವಸ್ಥಾನಕ್ಕೆ ಆಟೋ ತೊಗೊಂಡು ಸ್ಟಾರ್ಟ್ ಮುಂಚೆ ಫಸ್ಟು ನಮಗೆ ದರ್ಶನ ಆಗೋದೆ ಆಂಜನೇಯ ಸ್ವಾಮಿ, ಇಷ್ಟು ದೊಡ್ಡ ವಿಗ್ರಹ. ಸೊ ಇಲ್ಲಿಂದ ಆಪೋಸಿಟಲ್ಲೇ ನಮ್ಮ ರಾಮನ ವಿಗ್ರಹನೂ ಮಾಡಿದ್ದಾರೆ. ಸೊ ಇಲ್ಲಿ ಈ ವಿಗ್ರಹ ಇನ್ನೂ ಇನಾಗ್ರೇಟ್ ಮಾಡಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಅಂದರೆ ಫುಲ್ಲು ಕಂಪ್ಲೀಟ್ ಆಗಿಲ್ಲ. 2 ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ, ಹಾಗೇ ಇದೆ. ಸ್ವಲ್ಪ ಇಲ್ಲಿ ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮಕ್ಕಳು ನೀರೇ ಆಟ ಆಡಲಿ ಅಂತ. ಅದಾದಮೇಲೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಯಾವತ್ತೂ ಅಷ್ಟೇ ಮಂತ್ರಾಲಯಕ್ಕೆ ಬಂದವರು ಬಿಚ್ಚಾಲನ ನೋಡಲೇಬೇಕು. ಯಾಕಂದರೆ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನ ಅಲ್ಲೇ ಇರೋದು, ಅದರ ದರ್ಶನ ಮಾಡ್ಕೊಳ್ಳೇಬೇಕು ಅಂತ ನಾವು ಪ್ರತಿ ವರ್ಷ ಬಂದಾಗೂ ಅದನ್ನು ಮಿಸ್ ಮಾಡಲಿಲ್ಲ. ಈ ವರ್ಷ ಯಾಕೆ ಮಿಸ್ ಮಾಡಬೇಕು, ನೀರಲ್ಲಿ ಬೇಡ ಬಿಡು ಇವಾಗ ಅಂತ ಅಂದ್ಬಿಟ್ಟು ನಾವು ಮತ್ತೆ ಅಲ್ಲಿಗೆ ಹೋದ್ವಿ. ಅದಾದಮೇಲೆ ನಾನಿಲ್ಲಿ ಏನು ಸೇತುವೆ ತೋರಿಸ್ತಿದ್ದೇನೋ ತುಂಗಾ ನದಿ ಸೇತುವೆ ಇದು. ನೀರು ಕೂಡ ನಾರ್ಮಲಾಗೇ ಇತ್ತು, ಜಾಸ್ತಿ ಅಂತೂ ಇರಲಿಲ್ಲ. ಡ್ಯಾಮಲ್ಲಿ ಸ್ವಲ್ಪನೇ ಬಿಟ್ಟಿದ್ದು ಅಂತ ಹೇಳಿದ್ರು. ಇಲ್ಲಿ ಹೇಗಂದರೆ ಬಂದರೆ ಟೋಟಲಾಗಿ ಮಳೆ ಬಂದುಬಿಡುತ್ತೆ, ತುಂಬೋಗುತ್ತೆ. ಇಲ್ಲ ಅಂದರೆ ಈ ಥರ ತುಂಬ ಒಣಗೋ ರೇಂಜಲ್ಲಿ ಆಗಿಬಿಡುತ್ತೆ. ಸೊ ಬತ್ತೋಗೋ ರೇಂಜಲ್ಲಿ ಆಗಿಬಿಡುತ್ತೆ. ಆ ಥರ ಇಲ್ಲಿನ ಕಂಡೀಷನ್, ಅಲ್ಲಿರೋರು ಅದನ್ನೇ ಹೇಳ್ತಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಗ್ರೀನ್ ಆಗಿತ್ತು. ಇವಾಗೆಲ್ಲ ಸ್ವಲ್ಪ ಒಣಗೋಗಿರೋ ಥರ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೇಯ್ನಾಗಿ ಭತ್ತ ಮತ್ತು ಹತ್ತಿನ ಬಿತ್ತನೆ ಮಾಡ್ತಾರೆ. ಸೊ ನಾವು ಹೋಗ್ತಾನೆ ಆ ನೇಚರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಏನಂದರೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಮಂತ್ರಾಲಯದಿಂದ ಈ ಏರಿಯಾಗೆಲ್ಲ ಬರಬೇಕಂದ್ರೆ ಪ್ರೆಗ್ನೆಂಟ್ ಲೇಡೀಸು ಮೇಯ್ನಾಗಿ ಯಾರ್ಯಾರು ಬೆನ್ನೋವಿದೆ ವಯಸ್ಸಾದವ್ರಿಗೆ ಅವರೆಲ್ಲ ತುಂಬ ಕೇರ್ಫುಲ್ಲಾಗಿ, ಕಾರಲ್ಲಿ ಬರೋರು ಅಷ್ಟೇ ಕೇರ್ಫುಲ್ಲಾಗಿರ್ರಿ. ಯಾಕಂದರೆ ತುಂಬ ಹಳ್ಳಗಳಿದೆ, ತುಂಬ ಎತ್ತಾಕುತ್ತೆ, ಕುಲ್ಕಾಕುತ್ತೆ, ಸಫರ್ ಮಾಡ್ತೀರ ಅದಾದಮೇಲೆ. ಅದರಿಂದ ಜಸ್ಟ್ ನಾನು ಸಜೆಸ್ಟ್ ಮಾಡ್ತೀನಿ. ಹೋಗ್ತಾನೆ ನಾವು ಬಿಚ್ಚಾಲೆಗೆ ಬಂದುಬಿಟ್ವಿ. ಸೊ ಇಲ್ಲಿ ಅಣ್ಣಪ್ಪಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳು ಇದ್ದಿದ್ದ ಊರು. ಸೊ ಇಲ್ಲಿಂದಾನೇ ಅವರು ಆ ರಾಜನ್ನ ಕೇಳಿಬಿಟ್ಟು ನನಗೆ ಈ ಥರ ಮಂತ್ರಾಲಯ ಬೇಕು ಅಂತ ಕೇಳಾದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗಳು ಬೃಂದಾವನದಲ್ಲಿ ಕುತ್ಕೊಂಡ್ರು. ಸೊ ಇದು ಇಲ್ಲಿನ ಕತೆ ಆಗಿತ್ತೆ. ಸೊ ನಿಮ್ಗೆ ಆಲ್ರೆಡಿ ತುಂಬ ಜನಕ್ಕೆ ಮಂತ್ರಾಲಯದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಾನು ಜಸ್ಟ್ ಟ್ರಾವೆಲ್ ಪ್ಲ್ಯಾನ್ ಮಾತ್ರ ಹೇಳ್ತಿದ್ದೀನಿ, ಯಾವ ಥರ ಟ್ರಾವೆಲ್ ಮಾಡ್ಕೋಬೋದು ಅಂತ. ಹಿಸ್ಟ್ರಿನ ಹೇಳೋಕ್ಕೆ ಹೋಗ್ತಿಲ್ಲ ಇಲ್ಲಿ, ಬಿಕಾಸ್ ಪ್ರತಿ ರೀರಲ್ಲೂ ಹಿಸ್ಟ್ರಿ ಹೇಳ್ಕೊಂಡು ಕುತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ. ಸೊ ಬಿಕಾಸ್ ತುಂಬ ಜನ ಇದ್ರ ಬಗ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಸ್ವಾಮಿಗಳ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತುಂಬ ಜನ ಕ್ಯೂರಿಯಸ್ ಆಗಿದ್ದಾರೆ. ಯಾಕಂದರೆ ಅದು ನಿಜ ಅಲ್ವಾ, ನಮ್ಮ ಒಂದು ಸತ್ಯದ ಕತೆ ಕೇಳೋಕ್ಕೆ ಎಲ್ಲರಿಗೂ ಅದೇ ಒಪಿನಿಯನ್ ಇರುತ್ತೆ. ನಾವು ಕೂಡ ಅದನ್ನೇ. ಸೊ ಆಲ್ರೆಡಿ ತುಂಬ ಸಲ ಕೇಳಿರೋ ಕತೆನ ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ನೀವು ನೋಡ್ತಿರೋದಿಲ್ಲಿ ಸ್ವಾಮಿಗಳ ಏಕಶಿಲಾ. ಅಲ್ಲಿ ಹತ್ತಿರದಿಂದ ಫೋಟೋ ತೊಗೊಳ್ಳಕ್ಕೆ ಬಿಡಲಿಲ್ಲ. ಸೊ ಅದಾದಮೇಲೆ ನಮಗೆ ಅಣ್ಣಪ್ಪಾಚಾರ್ಯರ ಮನೆಗೆ ಹೋಗ್ತೀವಿ. ಇದು ಸತತ 400 ವರ್ಷ ಹಿಂದೆ ಇರೋ ಮನೆ. ಇದು ಆಲ್ರೆಡಿ ನಮ್ಮ ಫ್ಲಡ್ ಬಂದುಬಿಟ್ಟು ಮನೆಯೆಲ್ಲ ಬಿದ್ದೋಗಿತ್ತಂತೆ, ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ಬಂದಿದ್ದ ತಕ್ಷಣವೇ ನಿಮಗೆ ಬಲಗಡೆ ರಾಯರು ಮಲಗಿದ್ದ ಜಾಗನ ಸಗಣಿ ಸಾರಿಸಿ ರಂಗೋಲಿ ಬಿಟ್ಟು ಹಾಕಿದ್ದಾರೆ ನೋಡಿ, ಇದೇ ರಾಯರು ಮಲಗ್ತಿದ್ದ ಜಾಗ. ಅದಾದಮೇಲೆ ಒಳಗಡೆ ಹೋದರೆ ನಿಮಗೆ ಕೃಷ್ಣ ಸರ್ಪ ಇರುತ್ತೆ. ಸೊ ಅಲ್ಲಿ ಒಂದು ದೊಡ್ಡ ಕಥೆನೇ ಇದೆ. ಸೊ ಸರ್ಪದ ಮುಖದಲ್ಲಿ ಕೃಷ್ಣ ಇರೋ ಥರ, ಅದಕ್ಕೋಸ್ಕರ ಅದನ್ನು ಕೃಷ್ಣ ಸರ್ಪ ಅಂತ ಕರೀತಾರೆ. ಸೊ ಅದ್ರದ್ದು ಕೂಡ ಕೆಲವೊಂದು ಸಂಕಲ್ಪಗಳನ್ನ ನೀವು ಮಾಡ್ಕೊಂಡು ಒಪ್ಸಿದ್ರೆ ನಿಮ್ಮ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ ಅಂತ ಅವರೇ ಎಲ್ಲ ಕತೆ ಹೇಳ್ತಾರೆ. ಒಂದ್ಸಲ ಪೇಷನ್ಸಿಂದ ನಿಂತು ಕೇಳಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಹೋಗ್ತಾನೆ ಸನ್ಸೆಟ್ ಆಗೋ ಟೈಮ್ ಆಯಿತು. ಇನ್ನೊಂದೇ ಒಂದು ಪ್ಲೇಸ್ ನಾವು ನೋಡಬೇಕಾಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಸೊ ಅದೇ ಲಾಸ್ಟ್. ಹೋಗ್ತಾನೆ ದಾರಿಯಲ್ಲಿ ಈ ಥರ ಕಾಲುವೆಗಳು ಸಿಗುತ್ತೆ. ಸೊ ಅದನ್ನು ನನ್ನ ಮಕ್ಕಳಿಗೆ ತೋರಿಸ್ತಿದ್ದೆ, ನೋಡಿ ಅವರು ಅಲ್ಲೇ ಬಟ್ಟೆ ಒಗೆಯೋದಿದ್ದೆಲ್ಲ ಸ್ನಾನ ಮಾಡೋದಂದರೆ ಹೌದಾ ಅಂತ ನನ್ನ ದೊಡ್ಡ ಮಗ ಶಾಕ್ ಆಗಿ ಕೇಳ್ತಾ ಇದ್ದ. ಸೊ ಫೈನಲ್ ಆಗಿ ನಾವು ಪಂಚಮುಖಿ ಟೆಂಪಲ್ಗೆ, ಆಂಜನೇಯ ಸ್ವಾಮಿ ಟೆಂಪಲ್ಗೆ ರೀಚ್ ಆದ್ವಿ.
ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ದರ್ಶನ ಮಾಡ್ಕೊಂಡು ಹೊರಗಡೆ ಬರೋ ಟೈಮಲ್ಲೇ ನಮಗೆ ಆಂಜನೇಯ ಸ್ವಾಮಿಗಳ ಕೋತಿ ರೂಪದಲ್ಲಿ ದರ್ಶನ ಕೊಟ್ಬಿಟ್ರು. ಸೊ ಹೇಳ್ಬೋದು, ಜಸ್ಟ್ ಮಾತಿಗಲ್ಲ, ನಿಜವಾಗ್ಲೂ ಇಲ್ಲಿ ಮಹಿಮೆನೇ ಇದೆ. ಸೊ ಅದೊಂದು ಪ್ರೂಫ್ಸ್ನ ನೀವು ಇಲ್ಲಿ ನೋಡ್ಬೋದು. ತುಂಬ ಕೋತಿಗಳಿರುತ್ತೆ ಇಲ್ಲಿ. ಏನಂದರೆ ತಿಂಡಿ ಗಿಂಡಿ ತೊಗೊಂಡಿದ್ರೆ ಕಿತ್ಕೊಂಡು ಓಡೋಗ್ಬಿಡುತ್ತೆ, ಅದು ಒಂದು ಜೀವಿ ಅಲ್ವಾ. ಸೊ ನಾವು ಕೂಡ ಇದ್ದಿದ್ದ ಬಾಳೆನೆಲ್ಲ ಕೊಟ್ವಿ, ಆರಾಮಾಗಿ ತಿಂತು. ಸೊ ಹೋಗ್ತಾನೆ ನಮಗಿಲ್ಲಿ ಫೇಮಸ್ ಏನಂದರೆ, ಈ ಒಂದು ಪಂಚಮುಖಿ ಟೆಂಪಲ್ ಹತ್ರ ನಮಗೆ ಇಲ್ಲಿ ಬದನೆಕಾಯಿಂದ ಬಜ್ಜಿ ಹಾಕ್ತಾರೆ, ಅದು ಫೇಮಸ್ ಆಗಿರುತ್ತೆ. ಅದು ಆಂಧ್ರ ಸ್ಟೈಲಲ್ಲಿ. ಇದು ಕರ್ನಾಟಕ ಆಂಧ್ರ ಬಾರ್ಡ್ರಲ್ಲಿರೋದ್ರಿಂದ 2 ಲ್ಯಾಂಗ್ವೇಜು ಮಾತಾಡ್ತಾರೆ. ಸೊ ನಮಗೆ ನಾವು 2 ಲ್ಯಾಂಗ್ವೇಜು ತುಂಬ ಕನ್ವಿನಿಯೆಂಟ್ ಇದ್ದೀವಿ. ಸೊ ನಾವು ಯಾವುದಾದ್ರೂ ಓಕೆ. ಸೊ ಬಜ್ಜಿನೂ ತೊಗೊಂಡ್ವಿ, ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡಿದಿರ ತೊಗೊಳ್ಳಿ. ಸೊ ಇನ್ನು ನಾವು ಅಲ್ಲಿಂದ ಹೊರಡೋ ಸಮಯ, ಯಾಕಂದರೆ ನಮಗೆ ನೈಟು 7:50ಕ್ಕೆ ಟ್ರೈನ್ ಇತ್ತು, ರಿಟರ್ನ್ ಟ್ರೈನ್ ಬ್ಯಾಂಗ್ಳೂರ್ಗೆ, ಯಶವಂತಪುರ್ಗೆ. ಅದರಿಂದ ನಾವು ಮತ್ತೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ನಾವು ರೂಮ್ನ ವೆಕೇಟ್ ಮಾಡಿಕೊಂಡು ಆಟೋನ ಕರೆದು ಆಟೋದಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ನೈಟಿಗೆ ಡಿನ್ನರು ಏನು ತೊಗೊಳ್ಳೋದು ಅಂತ ಕೇಳಿದ್ದಕ್ಕೆ ಸ್ಟೇಷನ್ ಹತ್ರನೇ ಇರೋ ಒಂದು ಹಳ್ಳಿ ಹತ್ರ ಊರಲ್ಲಿ ನಮಗೆ ಇಲ್ಲಿ ಸಜೆಸ್ಟ್ ಮಾಡಿದ್ರು. ನಾವು 2 ಮಸಾಲೆ ದೋಸೆ, 1 ಪ್ಲೇಟ್ ಇಡ್ಲಿ ಅಂತ ಹೇಳಿಬಿಟ್ಟು ಆ ಕಡೆ ತಿರುಗೋ ಅಷ್ಟರಲ್ಲೇ ಅವ್ರೇನು ಮಾಡಿದ್ದಾರೆ ಅಂದರೆ 2 ಮಸಾಲೆ ದೋಸೆ, 2 ಪ್ಲೇನ್ ದೋಸೆ ಹಾಕ್ಬಿಟ್ಟಿದ್ದಾರೆ. ಅದು ಕೂಡ ತುಂಬ ಕಡಿಮೆ ಕ್ವಾಂಟಿಟಿ ಇತ್ತು, ಚಟ್ನಿ ಎಲ್ಲ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಮಗೆ ನಾವು ಟ್ರೈನಿಗೆ ಹೋದ್ಮೇಲೆ ಓಪನ್ ಮಾಡಿದಾಗೆ ಗೊತ್ತಾಗಿದ್ದು, ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. 100 ರೂಪೀಸ್ ತೊಗೊಂಡಿದ್ರು. ದುಡ್ಡು ತೊಗೊಳ್ಳೋದು ಹೆಚ್ಚಲ್ಲ, ಅದ್ರ ಕರೆಕ್ಟಾಗಿರೋದೇ ಹೆಚ್ಚು. ಬಟ್ ದೋಸೆ ಎಲ್ಲ ತುಂಬ ಹುಳಿ ಬಂದಿತ್ತು, ಬೇಜಾರಾಯಿತು ನಮಗೆ. ಸೊ ನಾನು ಸಜೆಸ್ಟ್ ಮಾಡೋದು, ನೀವು ಮಂತ್ರಾಲಯದಲ್ಲೇ ಫುಡ್ನ ಪ್ಯಾಕ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ರೈಲ್ವೆ ಸ್ಟೇಷನಲ್ಲೇ ನಿಮಗೆ ಫುಡ್ ಸಿಗುತ್ತೆ, ಅದನ್ನಾದರೂ ತೊಗೊಳ್ಳಿ. ಟ್ರೈನಲ್ಲಿ ಬರೋ ಫುಡ್ನ ಯಾರೂ ತೊಗೊಳಕ್ಕೆ ಹೋಗಬೇಡಿ. ಸೊ ಇದೊಂದು ಸಜೆಸ್ಟ್ ಮಾಡ್ತೀನಿ. 7:26 ಆಯಿತು, ನಮ್ಮ ಟ್ರೈನ್ ಕೂಡ ಬರೋ ಟೈಮೇ. ಸೊ ಈ ಥರ ನಮ್ಮ ಒಂದು ಬ್ಲಾಗು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗ್ತಿದೆ. ಸೊ ಯಾರ್ಯಾರಿಗೆ ರಾಯರ ದರ್ಶನ ಮಾಡ್ಕೊಳ್ಳೋಕೆ ಆಸೆ ಇದೆಯೋ, ಇನ್ನೂ ಮಾಡದೇ ಇರೋರು ದಯವಿಟ್ಟು ಹೋಗಿ ಒಂದು ಸಲ ಟೈಮ್ ತೊಗೊಂಡು ಮಂತ್ರಾಲಯಕ್ಕೆ ವಿಸಿಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಕಾಣ್ಬೋದು ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಒಂದು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ರಾಯರು ನಮ್ಮ ಜೊತೇಲಿದ್ದಾರೆ, ಇನ್ನು ಮುಂದೆನೂ ಇರ್ತಾರೆ ಅಂತ ನನ್ನ ನಂಬಿಕೆ. ಬಿಕಾಸ್ ನಾವು ಅದನ್ನು ಫೀಲ್ ಮಾಡ್ತೀವಿ ಪ್ರತಿಯೊಂದು ವಿಷಯದಲ್ಲೂ. ನಾವು ಮಾಡೋ ಪ್ರಯತ್ನಕ್ಕೆ ಸ್ವಾಮಿಗಳು ನಮ್ಗೆ ಯಾವತ್ತೂ ಜೊತೇಲಿದ್ದು ಅದಕ್ಕೆ ಸಕ್ಸಸ್ ಕೊಟ್ಟಿದ್ದಾರೆ. ಕಷ್ಟ ಬಂದಿದೆ, ಕಷ್ಟದ ಜೊತೇಲಿದ್ದು ನಮ್ಮನ್ನು ಇಲ್ಲಿವರೆಗೂ ತಂದಿದ್ದಾರೆ. ಅದರಿಂದ ನಾನು ಪರ್ಸ್ನಲ್ ಆಗೇ ನಿಮಗೆ ಹೇಳ್ತಾ ಬರ್ತಿದ್ದೀನಿ. ಸೊ ಮಾರ್ನಿಂಗ್ ನಾವು ಮತ್ತೆ ಎದ್ವಿ, 2:18 ಆಗಿತ್ತು. ಸೊ ಆಲ್ಮೋಸ್ಟ್ ನಾವು 3 ಗಂಟೆಗೆಲ್ಲ ಆಚೆ ಬಂದ್ವಿ ರೈಲ್ವೆ ಸ್ಟೇಷನಿಂದ. ಸೊ ನಾವು ಮತ್ತೆ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಸೊ ಮತ್ತೆ ಮಕ್ಕಳು ಸ್ಕೂಲ್ಗೆ ಹೋಗೋ ಸ್ಟಾರ್ಟ್ ಮಾಡಿದ್ರು. ಸೊ ಇದಾಗಿತ್ತು ನಮ್ಮ ವ್ಲಾಗ್. ಹೇಗೆ ನಿಮಗೆ ಈ ಥರ ವ್ಲಾಗ್ ತುಂಬ ಹೆಲ್ಪ್ ಆಗಿದೆ? ಏನಾದರೂ ಚೇಂಜಸ್ ಇದೆಯಾ? ಇನ್ಫಾರ್ಮೇಷನ್ ಏನಾದರೂ ಬೇಕಾ? ಈ ಥರ ಎಲ್ಲ ನಿಮಗೆ ಕೆಲವೊಮ್ಮೆ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಮೆಸೇಜ್ ಮಾಡಿ ತಿಳ್ಕೊಳ್ಳಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಟೈಮ್ ಕೊಟ್ಟು ನೋಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದಾದ್ರೂ ಹೊಸ ನ್ಯೂ ವಿಡಿಯೋ ಬಂದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.